ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಂಗಳಗೌರಿ ಎನ್ ಮೈಸೂರು. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ತದಿಗೆ, ಪೂರ್ವಾಷಾಢ ನಕ್ಷತ್ರ. ದಿನಾಂಕ 3/6/2026 ಬುಧವಾರ. ಮುಖ್ಯಾಂಶಗಳು. ಮ್ಯಾಮ್ಕೋಸ್ನಿಂದ ಗುಂಪು ವಿಮಾ ಯೋಜನೆಯಡಿ ಚೆಕ್ ವಿತರಣೆ. ಸುದ್ದಿಯ ವಿವರ. ರೈತರು ತಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ನಡೆಸುವ ಸಂದರ್ಭದಲ್ಲಿ ಅಕಸ್ಮಾತ್ ಆಗುವ ಅವಘಡಗಳಿಗೆ ಚಿಕಿತ್ಸೆ ವೆಚ್ಚ ಅಧಿಕವಾಗಿದ್ದು, ಇದಕ್ಕಾಗಿ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ಗುಂಪು ವಿಮಾ ಯೋಜನೆಯಿಂದ ತೊಂದರೆಗೆ ಒಳಗಾದ ವ್ಯಕ್ತಿಗಳಿಗೆ ಚಿಕಿತ್ಸಾ ವೆಚ್ಚ ದೊರಕಲಿದೆ ಎಂದು ಮ್ಯಾಮ್ಕೋಸ್ ನಿರ್ದೇಶಕ ಅಮ್ಳೂರು ಸುರೇಶ್ ಚಂದ್ರ ಹೇಳಿದರು. ಪಟ್ಟಣದ ಮ್ಯಾಮ್ಕೋಸ್ ಶಾಖೆಯಲ್ಲಿ ಗುಂಪು ವಿಮಾ ಯೋಜನೆಯಡಿ ಸೋಮವಾರ ಕೃಷಿ ಕಾರ್ಮಿಕ ಸುಧಾಕರ್ ರವರಿಗೆ ಚಿಕಿತ್ಸಾ ವೆಚ್ಚದ 80,000 ರೂಪಾಯಿ ಚೆಕ್ ವಿತರಿಸಿ ಮಾತನಾಡಿದರು. ಮ್ಯಾಮ್ಕೋಸ್ ಅತಿ ಕಡಿಮೆ ವೆಚ್ಚದ ವಿಮಾ ಯೋಜನೆ ಇದಾಗಿದೆ. ಎಲ್ಲಾ ಷೇರುದಾರರು ವಿಮೆ ಮಾಡಿಸುವ ಮೂಲಕ ಯೋಜನೆಯ ಲಾಭ ಪಡೆಯಬಹುದಾಗಿದೆ ಎಂದರು. ನಿರ್ದೇಶಕ ಕೆಎಂ ಶ್ರೀನಿವಾಸ್ ಮಾತನಾಡಿ, ಮ್ಯಾಮ್ಕೋಸ್ ರೈತರಿಗೆ ಗುಣಮಟ್ಟದ ಮೈಲುತುತ್ತ, ಸುಣ್ಣ, ರಾಳ ದಾಸ್ತಾನು ಇರಿಸಿ ನೀಡುತ್ತಿದೆ. ಷೇರುದಾರರಿಗೆ ಮುಂಗಡವಾಗಿ ಔಷಧಿ ಸಿಂಪಡಿಸಲು ಸಾಲ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಕಳೆದ 2 ವರ್ಷ ಅತಿವೃಷ್ಟಿಯಿಂದ ತಾಲೂಕಿನಲ್ಲಿ ಕೊಳೆ ರೋಗದಿಂದ ಅಡಿಕೆ ಕಳೆದುಕೊಳ್ಳುವಂತಾಗಿತ್ತು. ಮುನ್ನೆಚ್ಚರಿಕೆ ಕ್ರಮವಾಗಿ ಮಳೆಗಾಲ ಆರಂಭದಲ್ಲಿ ಬೋರ್ಡ್ ಸಿಂಪಡಣೆ ಮಾಡಬಹುದಾಗಿದೆ ಎಂದರು. ಸಂಘದ ಸದಸ್ಯರಾದ ವಿನೋದ ಸಚ್ಚಿದಾನಂದಪುರ ಇವರ ಜಮೀನಿನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಗಾಯಗೊಂಡಿದ್ದು, ಚಿಕಿತ್ಸಾ ವೆಚ್ಚದ ಚೆಕ್ ನೀಡಲಾಯಿತು. ವ್ಯವಸ್ಥಾಪಕ ಆರ್ ಚರಣ್ ಕುಮಾರ್ ಹಾಗೂ ಮ್ಯಾಮ್ಕೋಸ್ ಸಿಬ್ಬಂದಿ ಇದ್ದರು. ತಾಲೂಕಿನಾದ್ಯಂತ ರೋಹಿಣಿ ಮಳೆ ಸತತ 2ನೇ ದಿನವಾದ ಮಂಗಳವಾರವೂ ಸುರಿಯುತ್ತಿದ್ದು, ಮಧ್ಯಾಹ್ನ ನಂತರ ಜಡಿ ಮಳೆಯಾಗುತ್ತದೆ. ಬಿರು ಬೇಸಿಗೆಯ ನಂತರ ಮುಂಗಾರು ವಿಳಂಬದ ಮುನ್ಸೂಚನೆ ನಡುವೆ ಮಳೆಯಾಗುತ್ತಿರುವುದು ರೈತರಿಗೆ ಅನುಕೂಲವಾಗಿದೆ. ಬೆಳಗ್ಗೆಯಿಂದ ಮೋಡದ ವಾತಾವರಣವಿದ್ದು, ಮಧ್ಯಾಹ್ನ ನಂತರ ತುಂತುರು ಮಳೆಯಿಂದ ಆರಂಭಗೊಂಡ ಮಳೆ ನಿರಂತರವಾಗಿ ಸುರಿಯಿತು. ದ್ವಿಚಕ್ರ ವಾಹನ ಸವಾರರು ಮಳೆಯಿಂದ ಪರದಾಡಿದರು. ಶ್ರೀಮಠಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ಅಲ್ಪ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದು, ಶಾಲಾ ಕಾಲೇಜು ಆರಂಭದಿಂದ ರಜಾ ದಿನದಲ್ಲಿ ಮಾತ್ರ ಹೆಚ್ಚು ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನಿಂದ ಹೋಮ ಹೆಗ್ಗಡತಿ ರಾಮಯ್ಯ ಹೆಗ್ಗಡತಿ ದತ್ತಿ ಉಪನ್ಯಾಸವನ್ನು ಮೆಟ್ರಿಕ್ ನಂತರದ ಕಾಲೇಜು ವಿದ್ಯಾರ್ಥಿ ನಿಲಯದಲ್ಲಿ ಜೂನ್ 4ರಂದು ಸಂಜೆ 5ಕ್ಕೆ ಏರ್ಪಡಿಸಲಾಗಿದೆ. ಉದ್ಘಾಟನೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸೂರ್ಯ ಶ್ರೀನಿವಾಸ್ ಮಾಡಲಿದ್ದಾರೆ. ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜೀವನ ಮತ್ತು ಆಡಳಿತದ ಬಗ್ಗೆ ಉಪನ್ಯಾಸವನ್ನು ಎಸ್ ವೆಂಕಟೇಶ್ ನೀಡಲಿದ್ದಾರೆ. ಅಧ್ಯಕ್ಷತೆಯನ್ನು ಕಸಾಪ ಅಧ್ಯಕ್ಷ ಗಣೇಶ್ ಹೆಗಡೆ ವಹಿಸಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಶ್ರೀ ಶಾರದಾ ಪೀಠದ ಸಹಕಾರದೊಂದಿಗೆ ನಾಗರಿಕ ಹಿತರಕ್ಷಣಾ ಸಮಿತಿಯಿಂದ ಜೂನ್ 17ರಂದು ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಏರ್ಪಡಿಸಲಾಗಿದ್ದು, ವಿವಾಹವಾಗುವ ಜೋಡಿಗಳು ಸೂಕ್ತ ದಾಖಲೆಯೊಂದಿಗೆ ಸಂಪರ್ಕಿಸಿ 9483325399. ಇಂದಿನ ಕಾರ್ಯಕ್ರಮ. ಜೆಸಿಬಿಎಂ ಹಳೆ ವಿದ್ಯಾರ್ಥಿ ಸಂಘದಿಂದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ. ಅಧ್ಯಕ್ಷತೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಡಿಎನ್ ಜಯಂತ್. ಅತಿಥಿಗಳು ಮ್ಯಾಮ್ಕೋಸ್ ಉಪಾಧ್ಯಕ್ಷ ಮಹೇಶ್ ಹುಲ್ಕುಳಿ, ಡಾಕ್ಟರ್ ಸ್ವಾಮಿ, ಕೆಎಂ ಶ್ರೀನಿವಾಸ್, ಎ ಸುರೇಶ್ ಚಂದ್ರ. ಸ್ಥಳ ಸಂಘದ ಕಟ್ಟಡ. ಸಮಯ ಮಧ್ಯಾಹ್ನ 2:30ಕ್ಕೆ. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.